ಗುಡ್ ಮಾರ್ನಿಂಗ್. ಎಲ್ಲರಿಗೂ ಶುಭ ಮುಂಜಾನೆ. ನಾನು ನಿಮ್ಮ ಮಲರ್ ದೇವ್ಗಿ. ಸೊ ನೀವು ನೋಡ್ತಿದ್ದೀರಾ ಲೈಫ್ ಆನ್ ಯೂಟ್ಯೂಬ್ ಚಾನಲ್ ಹಾಯ್ ಫ್ಯಾಮ್ ಜಾಮ್. ಸೊ ಇವತ್ತು ಸಂಡೇ ಮಾರ್ನಿಂಗ್ ಬೆಳಿಗ್ಗೆ ಬೇಗ ಎದ್ದಿದ್ವಿ. ಅಮ್ಮ ಸಂತೆಗೆ ಹೋಗೋಣ ಅಂತೇಳಿ ಹೇಳಿದರು. ಸೊ ನಮ್ಮ ಕಡೆ 2 ಸಂತೆ ಆಗ್ತದೆ. ಒಂದು ಇಲ್ಲಿ ಆದುಡುಪಿಂದು ಬುಧವಾರ, ಹಾಗೆ ಸಂತೆಕಟ್ಟೆಯಲ್ಲಿ ಸಂತೆ ಆಗ್ತದೆ, ಅದು ಸಂಡೇ ಇರ್ತದೆ ಕಲ್ಯಾಣಪುರದ್ದು. ಸೊ ಅಮ್ಮ ಇವತ್ತು ಕಲ್ಯಾಣಪುರ ಸಂತೆ ಹೋಗುವ ಹೇಳಿದ್ದಕ್ಕೆ ಬೆಳಿಗ್ಗೆ ಬೇಗ ಎದ್ವಿ. ಬೆಳಿಗ್ಗೆ ಬೇಗ ಎದ್ದು ನಾನು ಮತ್ತು ನಮ್ಮಮ್ಮ ರಿಕ್ಷಾದಲ್ಲಿ ಹೊರಟ್ವಿ. ಸೊ ಮಾರ್ನಿಂಗ್ ಸುತ್ತ ನೇಚರ್ ವ್ಯೂ ನೋಡ್ತಾ ನಾನು ನಮ್ಮಮ್ಮ ಹೋಗ್ತಿದ್ದೇವೆ. ಸೊ ನೋಡ್ತಿದ್ದೀರಲ್ಲ, ಇವರು ನಮ್ಮಮ್ಮ. ಪಾಪ ಅವ್ರಿಗೆ ಚಳಿ ಆಗ್ತಿತ್ತೇನೋ, ಸೆರಗನ್ನು ಹಾಕೊಂಡು ಕೂತಿದ್ರು. ಮೇ ಬಿ ನಾನು ನಮ್ಮಮ್ಮನ ಜೊತೆ ಲಾಸ್ಟ್ ಕಲ್ಯಾಣಪುರ ಸಂತೆಗೆ ಹೋದದ್ದು PUCಯಲ್ಲಿ ಅನ್ಕೋತೀನಿ. ಯಾಕಂದರೆ ಆಫ್ಟರ್ ಲಾಂಗ್ ಟೈಮ್ ವಾಪಸ್ ಕಲ್ಯಾಣಪುರ ಸಂತೆ ಹೋಗ್ತಿರೋದು. ಅಲ್ಲಿ ಸ್ವಲ್ಪ ರೋಡಿದ್ದೆಲ್ಲ ಕೆಲಸ ಆಗ್ತಿದ್ದರಿಂದ ಶಿಫ್ಟ್ ಮಾಡಿದ್ದಾರೆ, ಸಂತೆದು ಪ್ಲೇಸನ್ನೇ ಶಿಫ್ಟ್ ಮಾಡಿದ್ದಾರೆ ಸ್ವಲ್ಪ. ಈಗ ನೋಡ್ತಿರ್ಬೋದು, ನಾವು ಕಲ್ಯಾಣಪುರ ಸಂತೆದಲ್ಲಿ ಬೆಳಿಗ್ಗೆದು ಮಾರ್ನಿಂಗ್ ವ್ಯೂ ಹಿಂಗೆ ಕಾಣ್ತದೆ. ಸಂತೆ ಅಂದರೆ ಬಿಸಿಲು ಆ ಕಡೆಯಿಂದ ಬೀಳ್ತಿರ್ತದೆ, ಒಂದು ಕಡೆ ಚಳಿ ಇರ್ತದೆ, ಇನ್ನೊಂದು ಕಡೆ ಯಾವಾಗಷ್ಟೇ ಜನ ಎಲ್ಲ ಕೂಗ್ತಿರ್ತಾರೆ, ಬನ್ನಿ ತರಕಾರಿ ತಗೊಳ್ಳಿ ಅಂತೆಲ್ಲ ಹೇಳ್ಕೊಂಡು ಒಂಥರ ಜಾಲಿ ಆಗ್ತದೆ. ಅದು ಕೂಡ ಪೇರೆಂಟ್ಸ್ ಅವ್ರ ಜೊತೆ ಸಂತೆ ಹೋಗೋದು ಅದೊಂದು ಬೇರೆ ಮಜಾ. ಸೊ ತುಂಬ ಖುಷಿ ಆಗ್ತದೆ ಅವ್ರ ಜೊತೆ ಹೋಗೋದು. ಅಲ್ಲಿ ಕೂಡ ಟೈಮ್ ಸ್ಪೆಂಡ್ ಮಾಡ್ಬೋದು. ಹಾಗೆ ಬೇರೆ ಬೇರೆ ತರಕಾರಿಗಳ ರೇಟ್ ತಿಳ್ಕೊಳ್ಬೋದು. ಒಂದೊಂದು ಕಡೆ ಒಂದೊಂದು ಥರ ಇರ್ತದೆ. ನೀವು ಬೆಳಿಗ್ಗೆ ಹೋದಾಗ ಒಂದು ರೇಟು, ಮಧ್ಯಾಹ್ನ ಒಂದು ರೇಟು, ಸಂಜೆ ಮತ್ತು ಈವ್ನಿಂಗ್ ಬರೋದು ಏನು ಈಗ ಎಂಡಾಗ್ತಾ ಬಂತು ಹೇಳುವಾಗ ಆವಾಗ ಇನ್ನೊಂದು ರೇಟ್ ಇರ್ತದೆ. ಸೊ ಎಲ್ಲರ ಜೊತೆ ಮಾತಾಡಿಕೊಂಡು, ಅದರಲ್ಲೂ ಕೆಲವೊಬ್ಬರು ಪರಿಚಯಸ್ಥರಾಗಿರ್ತಾರೆ. ಇನ್ನು ನಮ್ಮಮ್ಮ, ನಾವು ಕಬ್ಬಿನ ಹಾಲು ಕುಡಿಯೋಣ ಅಂತೇಳಿ ನಿಂತಿದ್ದೆ, ಅವರು ಇನ್ನೇನೋ ನೋಡಿದ್ರು ತರಕಾರಿ ಅಂತ ಓಡಿ ಹೋಗ್ತಂದ್ರಪ್ಪ ರೋಡ್ ಕ್ರಾಸ್ ಮಾಡಿ. ಆಮೇಲೆ ಮತ್ತೆ ರಿಕ್ಷಾದಲ್ಲಿ ಹತ್ತಿದ್ವಿ. ಆ್ಯಂಡ್ ಇವಾಗ ವಾಪಸ್ ಮನೆ ಹತ್ತ ಹೋಗ್ತಿದ್ದೇವೆ. ಸೊ ತುಂಬ ಲಾಂಗ್ ವಿಡಿಯೋ ಎಲ್ಲ ಏನು ಮಾಡಲಿಲ್ಲ, ಜಸ್ಟ್ ಸಂತೆ ಹೇಗಿದೆ, ಮಾರ್ನಿಂಗ್ ಹೆಂಗಿರ್ತದೆ, ಅಲ್ಲೆಲ್ಲ ಹಲ್ಚಲ್ ಹೆಂಗಿರ್ತದೆ, ಸೊ ಅದ್ರ ಬಗ್ಗೆ ತೋರಿಸ್ಬೇಕಂತೇಳಿ ಒಂದು ಶಾರ್ಟ್ ವೀಡಿಯೋ ಮಾಡಿದ್ದದು. ಈಗ ನಾನೊಂದು ಕಡೆ ಪಾಯಿಂಟ್ ಔಟ್ ಮಾಡಿ ತೋರಿಸ್ತೇನೆ. ಸ್ವಲ್ಪ ಮುಂದೆ ಹೋದಾಗ, ಮುಂಚೆ ಅಲ್ಲಿ ಆಗ್ತಿದ್ದದ್ದು ಸಂತೆಕಟ್ಟೆ ಸಂತೆ ನೋಡಿ ರೋಡ್ ಹೆಂಗೆ ಅವಸ್ಥೆ ಆಗಿದೆ ಅಂತ. ಓದಲ್ಲಿ ನಾನು ಪಾಯಿಂಟ್ ಮಾಡಿ ತೋರಿಸ್ತಿದ್ದೇನಲ್ಲ, ಅಲ್ಲಿ ಹಿಂದೆ ಸಂತೆ ಆಗ್ತಿತ್ತು. ಇವಾಗ ಚೇಂಜ್ ಮಾಡಿದ್ರು ಬಿಕಾಸ್ ಆ ರೋಡ್ ನೀವಾಗಿ ನೋಡಿದ್ದೀರಾ. ಆ್ಯಂಡ್ ಉಡುಪಿಯಲ್ಲಿ ಯೂಶ್ವಲಿ ಹೋಗಿ ಬರೋರಂತೂ ನೋಡ್ತಾನೆ ಇರ್ತಾರೆ ರೋಡ್ ಎಷ್ಟು ಖರಾಬಾಗಿದೆ ಅಂತ. ಉಡುಪಿಯಲ್ಲಿ ಮೂರು ಕಡೆ ಆಗಿದ್ದಾರೆ ಗುರುವೇ, ಮೂರು ಕಡೆ. ಐ ಹೋಪ್ ಆದಷ್ಟು ಬೇಗ ಎಲ್ಲ ಕೆಲಸ ಸಹ ಬೇಗ ಆಗಲಿ ಆ್ಯಂಡ್ ಆ ರೋಡ್ ಚೆನ್ನಾಗಾಗಿ ನಮ್ಮ ಪ್ರಜೆಗಳ ಕೈಗೆ ಸಿಗಲಿ ಅಂತೇಳಿ ಆಶಿಸೋಣ. ಸೊ ಇದಾಗಿತ್ತು ಇವತ್ತಿನ ನನ್ನ ಮಿನಿ ವ್ಲಾಗ್. ಇನ್ನೊಂದು ವೀಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ಅಲ್ಲಿವರೆಗೆ ನೀವು ನಗ್ತೀರಿ, ಎಲ್ಲರೂ ನಗಿಸ್ತಾ ಇರಿ ಅಂತೇಳಿ ಹೇಳ್ತಾ ಟೇಕ್ ಕೇರ್, ಬೈ ಬೈ. ನಮ್ಮ ಬ್ರೆಂಡ್ಸು ವೆಯ್ಟ್ ಮಾಡ್ತಿದ್ದಾನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ತಪ್ಪದೆ ಲೈಫ್ ಆನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.